ವಿಚಾರ ಬಗ್ಗೆ ಕೇಳ್ತಾ ಇದ್ದೀರಾ, ಎರಡನೇ ಪ್ರಶ್ನೆ ವ್ಯವಹಾರ ಬಗ್ಗೆ ಕೇಳ್ತಾ ಇದ್ದೀರಾ, ಮೂರನೇ ಪ್ರಶ್ನೆ ಹಣಕಾಸು ವಿಚಾರ ಬಗ್ಗೆ ಕೇಳ್ತಾ ಇದ್ದೀರಾ, ನಾಲ್ಕನೇ ಪ್ರಶ್ನೆ ಮನೆ ವಿಚಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಬರೀದ್ರೆ ನಿಜನಾ? ಕರೆಕ್ಟಾ? ನೀವು ಸುಮಾರು 2.5 ವರ್ಷಗಳಿಂದ ಒಂದಕ್ಕೊಂದು ನೋವುಗಳು ಜಾಸ್ತಿ ಇದೆ ಅಂತ ಹೇಳುತ್ತೆ, ಸಾಲದ ಸಮಸ್ಯೆ ಆಗಿದೆ ಇರುತ್ತೆ, ವ್ಯವಹಾರಿಕ ಅಡಚಣೆ ಜಾಸ್ತಿ ಇರುತ್ತೆ, ಸ್ತ್ರೀ ವಿಚಾರದಲ್ಲಿ ಸುತ್ತಾಟಗಳು ಜಾಸ್ತಿ ಆಗಿದೆ ಅಂತ ಹೇಳುತ್ತೆ. ಸ್ತ್ರೀ ಅಂದರೆ ಹಿಂಸೆ ಆಗಿರ್ಬೋದು, ಅದು ಮನೆ ವಿಚಾರ ಆಗಿರ್ಬೋದು, ಮತ್ತು ಮನೆಯ ಮಾತ್ರ ಅಡಚಣೆಗಳು ಜಾಸ್ತಿ ಅಂತ ಹೇಳುತ್ತೆ. ನಿಜನಾ? ನಿಜ ಸುಮ್ಮನೆ ಹೇಳು, ನಿಜ ಕರೆಕ್ಟ್ ಇದೆಯಾ? ಇನ್ನೇನಾದ್ರು ಕೇಳಬೇಕು ಅಂತ ಮನಸ್ಸಲ್ಲಿ ಇದೆಯಾ? ಅಷ್ಟೇನಾ ಪ್ರಶ್ನೆ? ಇದಕ್ಕೆಲ್ಲ ಪರಿಹಾರ ಏನವಾ? ದೇವಸ್ಥಾನದ ಹೆಂಗೆ ನಿಮ್ಗೆ ಪರಿಚಯ ಸಿಕ್ತು ಅದ್ರ ಬಗ್ಗೆ? ನಾವು ಫಸ್ಟು ದೇವಸ್ಥಾನದ ನಮಗೂ ಪರಿಚಯ ಇರೋರೊಬ್ಬರು ಹೇಳಿದ್ರು. ಸೊ ಇಲ್ಲಿ ಪರಿಚಯ ಇರೋರೊಬ್ಬರು ಹೇಳಿದ್ರು, ನಾವು ಫೇಸ್ಬುಕ್ಕು ವಾಟ್ಸಪ್ ಎಲ್ಲ ನೋಡಿದ್ಮೇಲೆ ನಮಗೂ ಓಕೆ ಹೋಗಬೇಕು ಅಂತ ಅನ್ನಿಸ್ತು. ಫಸ್ಟ್ ಬೇಸಿಕಲಿ ನಮ್ಮ ಮನೆ ದೇವರೇ ಮೈಲಾರಲಿಂಗ ಸ್ವಾಮಿ, ನಮ್ಮ ಮನೆ ದೇವರೇ. ನಾವಿಲ್ಲಿ ಬಂದು 6 ತಿಂಗಳು ಮುಂಚೆ ಬಂದಿದ್ವಿ. 6 ತಿಂಗಳು ಮುಂಚೆ ಬಂದಾಗ ಇದೇ ಥರ ನಾವು ಒಂದು 9 ಗಂಟೆಗೆ ಬಂದ್ವಿ, ನಿಂತ್ಕೊಂಡ್ವಿ, ಜನ ಎಲ್ಲ ನೋಡಿದ್ವಿ. ಸೊ ಮೈಲಾರಲಿಂಗ ಸ್ವಾಮಿನ ಒಂದು ಪೂಜೆ ಆದಮೇಲೆ ಅದು ಅಪ್ಪಣೆ ಕೊಡುತ್ತೆ, ಅದನ್ನು ನೋಡಿದ್ವಿ. ಅದಾದಮೇಲೆ ನಮಗೆ ನಾವು ಫಸ್ಟ್ ಮೈಲಾರಲಿಂಗ ಸ್ವಾಮಿ ಹತ್ರ ಅಪ್ಪಣೆ ಕೇಳಿದಾಗ ನಮಗೇನು ಅನಿಸುತ್ತೆ, ಏನು ಬೇಕು ಅದನ್ನು ಮನಸ್ಸಲ್ಲಿ ನಾವು ಬೇಡ್ಕೊಂಡ್ವಿ. ಅದು ದೇವ್ರು ನಮಗೇನು ಬಲಗಡೆ ತಿರುಗುತ್ತೆ ಎಡಗಡೆ ತಿರುಗುತ್ತೆ ಅಂತ ನಾವು ಹೇಳ್ಕೊಂಡಾಗ ನಮಗೆ ಅದು ಹೇಳಿದ ಕೆಲಸ ಆಯಿತು. ಆಮೇಲೆ ಅದು ಅಮ್ಮನ ಹತ್ರ ಮಾತಾಡಿ ಅಮ್ಮನ ಹತ್ರ ಒಂದು ಅಪ್ಪಣೆ ಕೇಳೋಕ್ಕೆ ಹೇಳಿದ್ರು. ಸೊ ನಾವು ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮನ ಹತ್ರ ಅಪ್ಪಣೆ ಕೇಳಿದಾಗ ಅಮ್ಮ ನಮಗೆ ಒಂದೇ ಮಾತು ಹೇಳಿದ್ದು, ನಮ್ಮ ಮನಸ್ಸಲ್ಲಿರೋ ಮಾತನ್ನು ಬರೆದ್ರು. 3 ಮಾತಿತ್ತು, 3 ಬರೆದು ತೋರಿಸಿದ್ರು. ಒಂದೇ ಮಾತು ಹೇಳಿದ್ದು, ನಾನು ನಿಮ್ಮ ಮನೆಗೆ ಬರಬೇಕು, ಕರ್ಕೊಂಡು ಹೋಗ್ತೀಯಾ ಅಂತ. ಸೊ ನಾನು ನನ್ನ ಮನೆಯವ್ರು ಬಂದಿದ್ವಿ, ಇಬ್ಬರೂ ಬಂದು ಒಂದೇ ಮಾತು, ಏನೂ ಹಿಂದೆ ನೋಡ್ದಲೇ ಸರಿ ಅಮ್ಮ ನಾವು ಕರ್ಕೊಂಡು ಹೋಗ್ತೀವಿ ಅಂತ ನಾವು ಒಂದಿನ ಕರ್ಕೊಂಡು ಹೋದ್ವಿ ಮನೆಗೆ. ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಮನೇಲಿ ಏನಿದೆ ಎಲ್ಲ ನೋಡಿಬಿಟ್ಟು ಅಲ್ಲಿ ನಮಗೆ ಪರಿಹಾರ ಕೊಡ್ತು. ಈಗ ನಮಗದು ಆಲ್ಮೋಸ್ಟ್ ನಾವು ಒಂದು ಲೆವೆಲಿಗೆ ಚೇತರಿಸ್ಕೊಂಡು ಬಂದಿದ್ದೀವಿ. ಸೊ ನಾವಂತೂ ತುಂಬ ನಂಬ್ತಾ ಇದ್ದೀವಿ. ಒಂದು 6 ತಿಂಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಕ್ಷೇತ್ರದಲ್ಲಿ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ವೈಫು ಎಲ್ಲರೂ ಅಷ್ಟೇ, ಎಲ್ಲರೂ ಬಂದಿದ್ವಿ. ಸೊ ಅವರವರ ಒಂದು ಭಾವನೆಗೆ ಬೀರುತ್ತೆ, ಬಟ್ ಆದರೆ ನಾವಂತೂ ತುಂಬ ನಂಬಿದ್ದೀವಿ, ನಮಗೆ ತುಂಬ ಕನೆಕ್ಟ್ ಆಗಿದೆ. ಇದು ಮೈಲಾರಲಿಂಗೇಶ್ವರ ಗಂಗೆಮಣವ ದೂತರಾಯನ ಕ್ಷೇತ್ರ. ಈ ಕ್ಷೇತ್ರ ಪ್ರತಿ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಡೀತಾ ಇರ್ತದೆ. ಮೊದಲನೇದು ಮೈಲಾರಲಿಂಗೇಶ್ವರ ಉತ್ಸವ ಇರುತ್ತೆ. ಆ ಉತ್ಸವದಲ್ಲಿ ಯಾರು ಪ್ರಶ್ನೆಗಳ ಕೇಳ್ತಾರೋ ಆಗತ್ತೆ ಅಂದರೆ ಎಡದ ಕಡೆ ಕೊಡುತ್ತೆ, ಆಗಲ್ಲ ಅಂದರೆ ಬಲದ ಕಡೆ ಕೊಡುತ್ತೆ. ಇನ್ನೂ ಅದಕ್ಕೂ ಹೆಚ್ಚಿನ ವಿಶೇಷ ಏನಂದರೆ ಯಾರು ಭಕ್ತಾದಿಗಳು ಮನಸ್ಸಲ್ಲಿ ಏನು ಕುತ್ಕೊಂಡಿರ್ತಾರೋ, ಯಾರು ಏನು ಕೊರಗ್ತಾ ಇರ್ತಾರೋ, ಟೋಕನ್ ತಗೊಂಡಿರಲಿ ತಗೊಳ್ಳದೇ ಇರಲಿ ಅಂಥನ್ನ ಕರ್ಕೊಬಂದು ನಾನು ಒಳ್ಳೇದು ಮಾಡ್ತೀನಿ ಅಂತೇಳಿ ಅಭಯ ಕೊಡುವಂಥ ಶಕ್ತಿಯ ಪರಮಾತ್ಮ ಉತ್ಸವದಲ್ಲಿರ್ತದೆ. ಎರಡನೆಯದು ಅಮ್ಮನ ಬರವಣಿಗೆ. ಏನು ಬರವಣಿಗೆ, ಯಾವ್ಯಾವ ಪ್ರಶ್ನೆ ಭಕ್ತಾದಿಗಳು ಬಂದಂಥವ್ರಿಗೆ ಏನು ಪ್ರಶ್ನೆ ಬಂದಿದ್ರಿ, ಎಷ್ಟು ಪ್ರಶ್ನೆ ಬಂದಿದ್ರಿ, ಅದನ್ನು ಸಮಸ್ಯೆ ಏನು ಅಂತ ಬರೆದು ಅದು ಇದೇ ರೀತಿ ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ ಆ ಪರಿಹಾರ ಮಾಡುವಂಥ ಶಕ್ತಿ ಆ ತಾಯಿಲಿರ್ತದೆ. ಎಲ್ಲಕ್ಕೂ ಮೀರಿದತ್ತು ದೂತಪ್ಪ ಇದೆ. ಆ ದೂತಪ್ಪಂಥವು ಕೆಲವು ಮಾಟ್ಲಾಗಳು ಮಾಡಿರ್ಬೋದು, ಗಾಳಿಪೀಡ ಪಿಚತ್ರಗಳಿರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಇಂಥವುಗಳನ್ನ ಬಿಡುಗಡೆ ಮಾಡಿ ಯಾರು ಏನೇ ಮಾಡಿದ್ರು ಕೂಡ ಅವರೇ ರಿವರ್ಸ್ ಮಾಡುವಂಥ ಶಕ್ತಿ ಆ ದೂತಪ್ಪಲ್ಲಿರ್ತದೆ. ಇದು ಪ್ರತಿ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಕ್ಷೇತ್ರ ನಡೀತಾ ಇರ್ತದೆ. ಬೆಳಗಿನ ಜಾವ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ 4 ಗಂಟೆಗೆ ಕ್ಷೇತ್ರ ನಡೀತಾ ಇರ್ತದೆ. ಇದರಲ್ಲಿ ಭಕ್ತಾದಿಗಳು ಕೆಲವಾರು ಎಲ್ಲ ರೀತಿ ಒಳ್ಳೆಯದಾಗಿರೋದು, ಕೋರ್ಟು ಕೇಸು, ಮಕ್ಕಳ ಪಾಲದಲ್ಲಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಅಥವಾ ಶತ್ರುಗಳ ಕಾಟದಿಂದ ಆಗಿರ್ಬೋದು, ಮಾಡದಿಂದ ನರಳ್ತಾ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಮದುವೆನೇ ಆಗದಿರೋಂಥ ಜನಗಳಾಗಿರ್ಬೋದು. ಮದುವೆ ಆಗದಿದ್ದವ್ರಿಗೆ ಇಲ್ಲಿ ಅಮ್ಮ ಏನು ಹೇಳುತ್ತೆ ಅಂದರೆ, ಕೆಲವರಿಗೆ ಬಾಳೆಕಂಬನ ಪೂಜೆ ಮಾಡಿ ಅದನ್ನು ನಿಷೇಧ ಮಾಡಿ ಹೋಮ ಮಾಡಿಸಿ ಅಂತ ಹೇಳುತ್ತೆ, ಕೆಲವರಿಗೆ ಕುಂಭಮೇಳ ಮಾಡಿಸಿ ಅಂತ ಹೇಳುತ್ತೆ, ಕೆಲವರಿಗೆ ನಾಗದೋಷ ಮಾಡಿಸಿ ಅಂತ ಹೇಳುತ್ತೆ. ಒಬ್ಬೊಬ್ಬರ ಯೋಗಕ್ಕೆ ಒಂದು ಹೇಳ್ತಾ ಬರುತ್ತೆ. ಆ ರೀತಿ ಮಾಡಿಕೊಂಡವರು ಹಲವಾರಿದ್ದಾರೆ. ಹಲವಾರು ಪ್ರಶ್ನೆಗಳು ಒಳ್ಳೆಯದಾಗಿದ್ದಾವೆ. 100 ಜನಕ್ಕೆ ಇಲ್ಲಿ ಮದುವೆ ಕಲ್ಯಾಣಗಳಾಗಿದ್ದಾವೆ, ಅಥವಾ ಮಕ್ಕಳ ಸಂತಾನ ಬಗ್ಗೆ ಆಗಿದೆ, ಕೋರ್ಟ್ ಕೇಸಲ್ಲಿ ಅವರುಗಳಾಗಿದ್ದಾವೆ. ಎಲ್ಲದಕ್ಕೂ ಆ ತಾಯಿ ಜಗನ್ಮಾತೆ ಏನು ಬರೀತಾಳೋ ಅದ್ರ ಪ್ರಕಾರವಾಗಿ ಹೇಳ್ತೀವಿ. ಆ ಪ್ರಕಾರ ಹೇಳಿದಾಗ ಅವ್ರು ಮಾಡಿಕೊಂಡ್ರೆ 100ಕ್ಕೆ 100% ಸಕ್ಸಸ್ ಆಗುವಂಥ ಕೆಲಸ ಈ ಕ್ಷೇತ್ರದಲ್ಲಿದೆ. ಇನ್ನೊಂದು ಕೆಲವು ವಿಚಾರಗಳಲ್ಲಿ ಅಥವಾ ಅವ್ರ ಮನೇಲಿ ಕೈ ಹತ್ತಾ ಇಲ್ಲ, ಹಣಕಾಸಿನ ಅಭಿವೃದ್ಧಿ ಇಲ್ಲ, ಮನೇಲಿ ಜಗಳಗಳಾಗ್ತಾ ಇದೆ, ಅಥವಾ ವಾಮಾಚಾರ ಮಾಡಿದ್ದಾರೆ ಅನ್ನೋ ದೃಷ್ಟಿಗಳಿದ್ದಾಗ ಅಮ್ಮ ನಾನೇ ಮನೆಗೆ ಬರ್ತೀನಿ ಅಂತ ಕೂತಾಗ ಬರೀತಾಳೆ. ಆಗ ಆ ಮನೆಗೆ ಹೋದಾಗ ಒಂದು ಕಳಸ ಮಾಡಿ, ಪಂಚಕಳಸ ಅಂತ ಮಾಡಿ, ಅದರಲ್ಲಿ ಕೂಡ ಪೂಜೆ ಸಲ್ಲಿಸಿ 3 ರಿಂದ 4 ಪೂಜೆ ಮಾಡಿ, ದಿಗ್ಬಂಧನೆ ಮಾಡಿ, ಒಂದು ಬಾಳೆಕಂಬದ ಇಟ್ಟು ಅದನ್ನು ಪೂಜೆ ಸಲ್ಲಿಸಿ ಈ ರೀತಿ ಮಾಡಿದಾಗ ಅದರಲ್ಲಿ 100ಕ್ಕೆ 500 ಭಾಗ ಒಳ್ಳೆಯದಾಗಿರ್ತಾ ಇದೆ. ಭಕ್ತರ ಬಾಯಲ್ಲಿ ಬರ್ತಾ ಇದೆ. ಆ ತಾಯಿ ಇಂಥ ಕ್ಷೇತ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಯಾರು ಬೇಕಾದ್ರೂ ಬಂದು ಪ್ರಶ್ನೆ ಕೇಳ್ಬೋದು ತಾಯಿ.
ಧನ್ಯವಾದ.